ಈ ಒಂದು ಜಾತಿ ಗಣತಿಯ ಆಧಾರವು ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟಗಳ ಒಂದು ಹಿಂದಿನಿಂದಲೂ ಕೂಡ 30 ವರ್ಷಗಳ ಕಾಲದಿಂದ ಘರ್ಷಣೆಯಿಂದ ಬಂದಿರತಕ್ಕಂಥದ್ದು ಒಳ ಮೀಸಲಾತಿಯ ವರ್ಗೀಕರಣ ಎಂಬತಕ್ಕಂತಹ ಪ್ರಪಂಚಗಳು. ಇದರಲ್ಲಿ 30 ವರ್ಷಗಳಿಂದಲೂ ಕೂಡ ಓಡಾಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ಸದಾಶಿವ ಆಯೋಗದ ಸಮೀಕ್ಷೆ, ಕಾಂತಾರ್ ಸಮೀಕ್ಷೆಗಳು ಎಲ್ಲವುದನ್ನು ಒಳಪಟ್ಟು ಈಗ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸರವರಿಗೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೇಳಿದೆ, ಈ ಸಮೀಕ್ಷೆಯ ವರದಿಗಳು ಬಹುಚಿನ್ನವಾದಾಗ ಮಾತ್ರ ಒಳ ಮೀಸಲಾತಿ ಬರುವುದು ಅನ್ನುವಂತಹ ಒಂದು. ಹಾಗಾಗಿ ನಾವು ಈ ಮಾದಿಗ ಬಂಧುಗಳು ಏನು ನಮ್ಮದು ಕಾಲಂ ನಂಬರು 61 ಇದೆಯೋ, ಮಾದಿಗ ಅಂತ ಬರೆಸಿದಾಗ ಮಾತ್ರ ಮಾದಿಗರ ಭವಿಷ್ಯವಾಗುತ್ತೆ ಎನ್ನುವಂತಹ ನಿಟ್ಟು ಅನೇಕ ಪೂಜ್ಯರುಗಳು, ಹೋರಾಟಗಾರರು, ಸಮಾಜ ಚಿಂತಕರು ಎಲ್ಲ ಬಹುಮುಖ್ಯವಾಗಿ ಓಡಾಡ್ತಕ್ಕಂಥದ್ದು, ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ. ನಾವು ಅನೇಕ ವರ್ಷಾನುಯಿಂದಲೂ ಕೂಡ ಆದಿಜಾಂಬವ, ಮಾತಂಗ ಮತ್ತು ಚಮ್ಮಾರ ಅನೇಕ ಹೆಸರುಗಳನ್ನು, ಅರುಂಧತಿ ಇಂಥವುದೆಲ್ಲವೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಡೆ, ಉತ್ತರ ಕರ್ನಾಟಕ ಒಂದು ಕಡೆ, ಪೂರ್ವ ಒಂದು ಕಡೆ, ಪಶ್ಚಿಮ ಒಂದು ಕಡೆ ಅವರವರ ಉದ್ಯೋಗದ ಅನುಭವದ ಆಧಾರದ ಮೇಲೆ ನಮ್ಮ ಸಮುದಾಯದ ಪ್ರಪುಂಜ ಚಿನ್ಮಯರ ಆಧಾರದ ಮೇಲೆ ಅವರವರ ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ. ಅದು ಏನು ಬರೆಸಬಾರದು, ಏಕೆ ಏಡಿ ಹಲವಾರು ಹೆಸರುಗಳಿಂದ ಕರೆದುಕೊಂಡು ಬಂದಿದೆ. ಹಾಗಾಗಿ ಈಗ ನಮಗೆ ಬಹುಮುಖ್ಯವಾಗಿ ಮಾದಿಗ ಎಂಬತಕ್ಕಂಥ ಹೆಸರನ್ನು ನಾವು ಬರೆಸಬೇಕಾಗುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಮಾದಿಗ ಅಂತ ಬರೆಸಿದಾಗ ಮಾದಿಗ ಬಂಧುಗಳು ಇದು ಅವಿಚ್ಛಿನ್ನವಾಗಿ ನಮ್ಮ ಬಹುಸಂಖ್ಯಾತ ಉಳತಕ್ಕಂತಹ ಈ ಸಮಾಜ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳ ನೊಂದಿದೆ. ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರವೇ, ರಾಜ್ಯಾದ್ಯಂತ ತಿಳುವಳಿಕೆ ಇರತಕ್ಕಂಥ ವಿಚಾರವೇ. ಎಲ್ಲವುದನ್ನು ನಾವು ವೀಕ್ಷಣೆ ನೋಡಿದಾಗ ನಾವು ರಾಜಕೀಯದಲ್ಲಿ ಕೂಡ ಕೆಳಗಿದ್ದೀವಿ, ಆರ್ಥಿಕವಾಗಿ ಕೆಳಗಿದ್ದೀವಿ, ಸಮಾಜದ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಕೆಳಗಿದ್ದೀವಿ. ಇದು ನಾವು ಪರಿಪಕ್ವವಾಗಿರ್ತಕ್ಕಂಥ ಕಾನೂನಿನ ಸುವ್ಯವಸ್ಥೆಯ ಸಂವಿಧಾನದ ಅಂಕುಶಾರ್ಪಣೆಗಳೇನಿದೆಯೋ ಅದಕ್ಕೆ ನಮಗೆ ಸೇರಬೇಕು ಅಂದಾಗ ನಮ್ಮ ಈ ಜಾತಿ ಗಣತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮೀಕ್ಷೆ ಬಲಡ್ಯವಾದಾಗ ನಮ್ಮೆಲ್ಲರಿಗೂ ಕೂಡ ಬರತಕ್ಕಂಥ ಸವಲತ್ತುಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕ ನಿಘಂಟುಗಳ ಅನೇಕ ಚೈತನ್ಯವಾಗಿರ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ ಎಂದು ರಾಜ್ಯಾದ್ಯಂತ ಇದು ಪಸರಿಕೆ ಆಗಬೇಕು. ಮನೆ ಮನೆಗೂ ಕೂಡ ಇವತ್ತಿನಿಂದ ಏನು ಮೇ 5ರಿಂದ ಪ್ರಾರಂಭ ಆಗ್ತಾ ಇದೆಯೋ ಇದು ಹಂತದ 3 ಭಾಗದಲ್ಲಿ ವಿಭಾಗೀಕರಣ ಹೊಂದಿದೆ. ಹಂತವಾಗಿ ಇವತ್ತಿನ ಸಮೀಕ್ಷೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ. ಇದರೆಲ್ಲರೂ ಕೂಡ ಪಾತ್ರರಾಗಿ ಒಕ್ಕೂಟದ ಏಕತ ಮತದಿಂದ ಮಾದಿಗರು ಒಂದಾಗಿ ಶಿಕ್ಷಕರು ಬಂದಂತಹ ಸಂದರ್ಭದಲ್ಲಿ ಪರಿಣಿತಿಯಾಗಿ ಬರೆಸಬೇಕಾಗುತ್ತೆ. ಮತ್ತು ಒಂದಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ಅಷ್ಟು ಜಾತಿಗಳನ್ನು ಹೇಳಿಕೊಡುವುದಕ್ಕೆ ಹಿಂಜರಿತಾ ಇದ್ದರು. ಹಾಗಾಗಿ ಸಮೀಕ್ಷೆಗಳಲ್ಲಿ ನಮ್ಮದು ಕುಂಠಿತವಾಗಿತ್ತು. ಇದು ಮಾದಿಗ ಅಂತಕ್ಕದ್ದು ಮಾನವ ಮೌಲ್ಯಗಳು ಬಹಳ ಮುಖ್ಯ. ಇದರಲ್ಲಿ ಉದ್ಯೋಗಕ್ಕೊಂದೊಂದು ಜಾತಿ ಮಾಡ್ಕೊಂಡು ಬಂದಿದ್ದಾರೆ, ಆಧಾರಕ್ಕೋಸ್ಕರವಾಗಿ ಮಾಡಿದ್ದಾರೆ. ಆದರೆ ಮಾನವ ಮೌಲ್ಯಗಳು ಮುಖ್ಯ. ಇದು ಪ್ರತಿಷ್ಠಿತವಾಗಿರ್ತಕ್ಕಂತಹ ಸಂವಿಧಾನದ ಅಂಕುಶಾರ್ಪಣದಲ್ಲಿ ಸಮಾನತ್ವದ ಶಕ್ತಿ ಬರಬೇಕು ಅಂದಾಗ ನಮ್ಮ ಸಮಾಜದ ಎಲ್ಲ ಬಂಧುಗಳು ಮಾದಿಗ ಅಂತ ಬರೆಸಬೇಕಾಗಿ ಎಲ್ಲರ ಒಕ್ಕೂಟದಿಂದ ಎಲ್ಲ ಮುಖ್ಯ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಧ್ಯಮ ಬಂಧುಗಳು ನೋಡಿ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತದಲ್ಲಿ 4ನೇ ಅಂಗವೂ ಕೂಡ ಮಾಧ್ಯಮ. ಆ ಮಾಧ್ಯಮದವರು ಪ್ರತಿ ಇದನ್ನು ಮನೆ ಮನೆಗೂ ಮುಟ್ಟುವಂತಹ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಾನಾದರೂ ಭಾವಿಸುತ್ತಾ ಇದಕ್ಕೆಲ್ಲರಿಗೂ ಕೂಡ ಒಗ್ಗಟ್ಟಿನಿಂದ ಸರ್ವತೋಮುಖ ಪೂರ್ಣ ಚಂದ್ರಸೇನ ಸಭಾ ಸಪ್ತಾಂಗ ಲಕ್ಷಣ ಎಂಬತಕ್ಕಂತಹ ಆಧಾರದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಸರ್ವರಿಗೂ ಶರಣಾರ್ಥಿ.